ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಸೊ ಘಟನಾ ಸ್ಥಳಕ್ಕೆ ನಿನ್ನೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸೇರಿದಂತೆ ಅನೇಕರು, ರಾಜ್ಯಪಾಲರು ಸೇರಿದಂತೆ ಅನೇಕರು ಹೋಗಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಪೇಷಂಟ್ಗಳು ಯಾವ ರೀತಿ ಇದ್ದಾರೆ, ಅವ್ರು ಏನು ಹೇಳಿದ್ರು ಅನ್ನೋಂಥದ್ದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಆರ್ ಅಶೋಕ್ ಅವರೇ ಇದ್ದಾರೆ. ಸರ್, ನಿನ್ನೆ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕಂಡೀಷನ್ ಹೇಗಿತ್ತು ಸರ್, ಗಾಯಾಳುಗಳದ್ದು? ಮೊದಲನೇದಾಗಿ ಈ ಘಟನೆ ಏನಿದು ನಡೆದಿದೆ, ಇದು ಬೆಂಗಳೂರಲ್ಲಿ ಒಂದು ರೀತಿ ತಲ್ಲಣ ಉಂಟು ಮಾಡಿದೆ. ಪದೇ ಪದೇ ಈ ಥರ ಘೋಷಣೆಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗುವಂಥದ್ದು, ಬಾಂಬ್ ಬ್ಲಾಸ್ಟ್ ಆಗೋದು, ಇದೆಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅನ್ನೋದಕ್ಕೆ ಇದೆಲ್ಲ ಸ್ಯಾಂಪಲ್ಸ್ ಅಷ್ಟೇ. ಸೊ ಜನ ಒಂದು ರೀತಿ ಭಯಭೀತರಾಗಿದ್ದಾರೆ. ಏನಪ್ಪ, ಸೇಫ್ ಸಿಟಿ ಆಗಿದ್ದು ಇವತ್ತು ಬಾಂಬ್ ಸಿಟಿ ಆಗ್ಬಿಟ್ಟಿದೆಯಲ್ಲ ಅಂತೇಳಿ ಜನ ಭಯ ಬೀಳ್ತಾ ಇದ್ದಾರೆ. ನೆನ್ನೆನೂ ಕೂಡ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರಿ. ನಾವು ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರು ಎಲ್ಲರೂ ನಾವೆಲ್ಲ ಸಾಂತ್ವನ ಹೇಳಿದ್ರಿ. ಅವ್ರಿಗೆ ಆ ಸೌಂಡ್ಗೆ ಎಲ್ಲರಿಗೂ ಕಿವಿ ತಮಟೆ ಹೋಗಿದೆ. ಅದು ರಿಕವರ್ ಆಗೋಕ್ಕೆ ಡಾಕ್ಟ್ರ್ ಹೇಳಿದ್ರು 1 ತಿಂಗಳು ಬೇಕು, ಆಮೇಲೆ ಅಕಸ್ಮಾತ್ ಆಗಿಲ್ಲ ಅಂದರೆ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲನೇದು ಎಲ್ಲರಿಗೂ ಹೋಗಿರೋದು ಕಾಮನ್ ಆಗಿ. ಇನ್ನು ಕೆಲವರಿಗೆ ಮೊಳೆ ಹೋಗಿದೆ, ಕತ್ತತ್ರ ಹೋಗಿದೆ, ಕೆಲವರಿಗೆ ಕಣ್ಣೇಟು ಬಿದ್ದಿದೆ. ಈ ಥರದ್ದು ಭಾಳ, ಕೆಲವರಿಗೆ ಒಂದು 30% ಸುಟ್ಟು ಗಾಯಗಳಾಗಿದೆ. ಅವರೊಬ್ಬರೇ ಸೀರಿಯಸ್ ಅಂತ ಇರೋವಂಥದ್ದು. ಎಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಏನಪ್ಪ, ಈ ಸರ್ಕಾರ ಬಂದ ಮೇಲೆ ಪುಂಡು ಪೋಖರಿಗಳಿಗೆ, ಭಯೋತ್ಪಾದಕರಿಗೆ ಏನು ಲಂಗು ಲಗಾಮ್ ಏನೂ ಇಲ್ಲ ಅನ್ನೋ ರೀತಿ ಆಗ್ತಾ ಇದೆ. ಸೊ ಇವ್ರ ನಡೆನೂ ಕೂಡ, ಮಾನಸಿಕ ಸ್ಥಿತಿನೂ ಅದೇ ಥರ ಇದೆ ಇವ್ರದ್ದು. ನೀವು ಓಟ್ ಹಾಕಿ ನಾವು ನಿಮ್ಮನ್ನೇನು ಮಾಡಲ್ಲ ಅನ್ನೋ ಮಾನಸಿಕ ಸ್ಥಿತಿಯನ್ನು ಕಾಂಗ್ರೆಸ್ ಅವ್ರು ಬಿಡಬೇಕಾಗ್ತೈತೆ. ಅದು ಬಿಟ್ಟಿಲ್ಲ ಅಂದರೆ ಇನ್ನಷ್ಟು ಈ ಥರದ ಘಟನೆ. ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ನೋಡಿ, ನೀವು ತನಿಖೆ ಮಾಡೋಷ್ಟರಲ್ಲಿ ಅವ್ರು ಬಾಂಬ್ ಬಿಟ್ಟು ಹೊಟ್ಟೋತಾರ್ರಿ ಅಂತ. ಇನ್ಸಿಡೆಂಟ್ ನೋಡಿ ಹಾಗೆ ನಡೀತಾ ಇದೆ ಇದೆಲ್ಲ. ಅಂದರೆ ನಾವು ವಿರೋಧ ಪಕ್ಷದವರು ಕೂಡ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರಿಗೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ತಾ ಇಲ್ಲ. ಎಲ್ಲನೂ ಮುಚ್ಚಾಕಕ್ಕೆ ನೋಡ್ತಾರೆ ಹೊರತು. ಈಗ ಅಲ್ಲಿ ಬೆತ್ತಲೆ ಪ್ರಕರಣ ಆಯಿತು, ಬೆಳಗಾವಿಯಲ್ಲಿ ಮುಚ್ಚಾಕಿದ್ರು. ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆಯಿತು, ಮುಚ್ಚಾಕ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಡೆದ ಘಟನೆ ಮುಚ್ಚಾಕುವಂಥ ಪ್ರಯತ್ನ, ಎಲ್ಲವನ್ನು. ನೆನ್ನೆನು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಇದು ಬಿಸ್ನೆಸ್ ರೈವಲ್ರಿ ಅಂತ. ಇನ್ನು ತನಿಖೆ ಆಗಕ್ಕೆ ಮುಂಚೆನೇ ಬಿಸ್ನೆಸ್ ರೈವಲ್ರಿ ಅಂತ ಹೇಳ್ಬಿಟ್ರೆ ಪೊಲೀಸವ್ರ ಮೇಲೆ ಒತ್ತಡ ಬೀಳ್ತೈತೆ. ಅವ್ರು ಆ ದಿಕ್ಕಲ್ಲೇ ಯೋಚನೆ ಮಾಡ್ತಾರೆ. ಫಸ್ಟ್ ಏನಾನ ಮಾಡಿ ಇದನ್ನು ವ್ಯವಹಾರಿಕ ಒಂದು ಸಂಬಂಧ ಮಾಡುವಂಥದ್ದಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಸರಿ ಇಲ್ಲ. ಒಂದು ಸರ್ಕಾರ ನಡೆಸೋರು ಜವಾಬ್ದಾರಿಯುತವಾಗಿ ನಡಿಬೇಕು. ಸರ್, ಈಗ ವಿಧಾನಸೌಧದಲ್ಲಿ ಘೋಷಣೆಯನ್ನು ಕೂಗಿದ್ರು. FSL ತಜ್ಞ ಪ್ರಣೀಂದ್ರ ಅನ್ನೋಂಥವ್ರು ಸ್ಪಷ್ಟಪಡಿಸಿದ್ದಾರೆ, ಕೂಗಿರ್ತಕ್ಕಂಥದ್ದು ಸತ್ಯ ಅನ್ನೋಂಥದ್ದು. ವಿಸ್ತಾರ ನ್ಯೂಸ್ ಈ ಬಗ್ಗೆ ಮಹತ್ವದ ಸುದ್ದಿಯನ್ನು ಮತ್ತೆ ಸುದೀರ್ಘ ಸುದ್ದಿಯನ್ನು ನಿನ್ನೆ ಬಿತ್ತರ ಮಾಡಿದ್ದಾರೆ ರಾತ್ರಿ 9 ಗಂಟೆಗೆ. ಪ್ರಪಂಚಕ್ಕೆ ಗೊತ್ತು ರೀ, ಇಡೀ ಪ್ರಪಂಚ, ದೇಶ ವಿದೇಶಗಳಿಗೆಲ್ಲ ಗೊತ್ತು ಕೂಗಿರೋದು ನಿಜ ಅಂತ. ಆದರೆ ಕಾಂಗ್ರೆಸ್ ಅವರ ಕಿವಿ ತಮಟೆ ಇದೆಯಲ್ಲ, ತಮಟೆ ಹೊಡೆದೋಗ್ಬಿಟ್ಟಿದೆ ಅವ್ರಿಗೆ. ಆ ತಮಟೆ ಹೊಡೆದೋಗಿರೋದ್ರಿಂದ ಅವ್ರಿಗೆ ಈ ಸದ್ದುಗಳು ಏನೂ ಕೇಳಿಸಲ್ಲ. ಅವ್ರಿಗೆ ಯಾವುದೂ ಈ ಥರದ ಸದ್ದುಗಳು, ಅಲ್ಪಸಂಖ್ಯಾತರ ಬಗ್ಗೆ ಏನೇ ಕಾಮೆಂಟ್ ಬಂದರೂ ಅದು ಅವ್ರಿಗೆ ಕೇಳಿಸಲ್ಲ. ಅದು ಗಾರ್ಡ್ ಹಾಕೊಂಬಿಟ್ಟಿದ್ದಾರೆ ಅವರು, ಕಾಮಾಲೆ ಕಣ್ಣು ಅವ್ರಿಗೆ. ಅದರಿಂದ ಸರ್ಕಾರ ನನಗೆ ತಪ್ಪು ದಾರಿಯಲ್ಲಿ ನಡೀತಾ ಇದೆ ಅಂತ ಅನಿಸುತ್ತೆ. ರಿಪೋರ್ಟು ಮಾತಾಡ್ತೀನಿ ನಾನು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.